ಬೆಳಗ್ಗೆ ಮಂತ್ರಾಲಯ ಎಲ್ಲ ರೆಡಿ ಆಗಿದ್ದೀವಿ. ಒಂದು 3 ಟ್ರಿಪ್ ನೋಡಿದ್ದ ತಿಂಡಿ ಮಾಡೋಕೋದ ಬೇಡ. ಎಷ್ಟು ಧೂಳು ತಾನೆ. ಇವಾಗ ಎಂಟ್ರಿ ಆಗ್ತಾ ಇದೀವಿ. ರಾಘವೇಂದ್ರ ಕೊಲ್ಲೆ ಸುಡ್ತೈತೆ. ಲಾಸ್ಟ್ ಟೈಮ್ ಅಂದಾಗ ಇಷ್ಟ ಅಷ್ಟಿತ್ತಾ? ಆಗೋಯ್ತು. 2 ನಿಮಿಷಕ್ಕೆ ಫುಲ್ಲು ಸುಸ್ತಾಗಿದ್ದಾನೆ. ಉಂಡ್ರ ಮಕ್ಕಳ ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲೋಗಿ ಸೋಡಾ ಕುಡಿಬೇಕಂತ. ಸೋಡಾ ಪ್ರೀತಿಯಿಂದ ಮಾತಾಡ್ತಾ ಮುರ್ದೆ ಆಗ್ದಲ್ಲ ಮುಟ್ಟಿದ ತಕ್ಷಣ ಕಿತ್ತಾಗ್ತಕ್ಕಂತ ಸೋಜಾ ಮಾಡು. ನಿನ್ನೆ ರಾತ್ರಿಯಿಂದ ನಿದ್ದೆ ಮಾಡೋದ್ ಬಿಟ್ಟು ಇನ್ನೇನು ಮಾಡಿಲ್ಲ. ಕಾಸೆ ಬಲ್ಲಿಲಿ ಇಟ್ಟೋಲ್ತ ಮನೇಲಿ ಇಷ್ಟು ನಿದ್ದೆ ಮಾಡ್ತಾರೆ. ಸಮಯ 9 ಗಂಟೆ. ಇವಾಗ ಎದ್ದಿದ್ದೀವಿ. ಇನ್ನು ಸ್ನಾನ ಮಾಡ್ಬೇಕು. ಇವಾಗ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕು. ಹಾಯ್ ಗಾಯ್ಸ್, ಇದು ಬೆಳಗ್ಗೆ ಮಂತ್ರಾಲಯ ಎಲ್ಲ ರೆಡಿ ಆಗಿದ್ದೀವಿ. ದರ್ಶನಕ್ಕೆ ಹೋಗ್ಬೇಕು. ಟೈಮ್ 8 ಗಂಟೆ ಅಂದು 10 ಗಂಟೆ ಆಗಿದೆ. ರಾಕೇಶ್ ಈಗ ಪಂಚೆ ತತ್ತೀನಿ ಅಂತ ಹೋಗೋನೆ. ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ದರ್ಶನಕ್ಕೆ. ಹೆಂಗ ಹೋಗ್ಬೇಕು? ಕಾರಲ್ಲ ಐತಲ್ಲ, ಕಾರಲ್ಲ ಐತಲ್ಲ, ಯಾಕೆ ಹಂಗೋಯ್ತದೆ? ಬರ್ರಿ, ಕರ್ನಾಟಕ ರೂಮಲ್ಲೇ ಬಿಟ್ರೆ 1 ವಾರ ಆಗೈತೆ. ಒಂದು 3 ಟ್ರಿಪ್ ನೋಡಿದ್ದ. ಒಂದು 4-5 ಟ್ರಿಪ್ ನೋಡಿರ್ಬೇಕು ನನ್ನ ಪ್ರಕಾರ. ಇಲ್ಲ, ಅದು ಎಲ್ಲಿ ಗೊತ್ತಾ? ಟ್ರಿಪ್ಪಿಗೆ ಬಂದಾಗ ತಾಂಡಿದ್ದು 150 ರೂಪಾಯಿ ಕೊಟ್ಬಿಟ್ಟು. ಟ್ರಿಪ್ಪಿಗೆ ಬಂದಾಗೆಲ್ಲ ಯೂನಿಫಾರ್ಮ್ ಮಾಡ್ಕೊಬಿಟ್ಟವನೇ ಅದನ್ನ. ಅದೇ ಟ್ರಿಪ್ಪಿಗೆ ಬಂದಾಗ ತಾಂಡಿತಾನೆ ಇದರಲ್ಲಿ, ತಮಿಳ್ನಾಡಲ್ಲಿ. ಹಾ, ಚಿತ್ರದುರ್ಗದಲ್ಲಿ. ಅಲ್ಲ ಮತ್ತೆ ಬರೋದು ಬೇಡ, ಚೆಕ್ಔಟ್ ಮಾಡ್ಬಿಡು. ದರ್ಶನ ಎಷ್ಟೊತ್ತಾಗತ್ತೆ ಮಗ? ಎಷ್ಟೊತ್ತಾಗತ್ತೆ ದರ್ಶನ ಮಾಡೋದು? ಒನ್ ಅವರ್. ತಿಂಡಿ ಮಾಡಿಲ್ಲ. ತಿಂಡಿ ಮಾಡ್ಬಿಟ್ಟು ಹೋಗವಾ? ತಿಂಡಿ ಮಾಡಿದೆವು. ತಿಂಡಿ ಮಾಡೋದು ಬೇಡ ಮಗ? ತಿಂಡಿ ಮಾಡೋಗೋದೇನ್ರಿ? ತಿಂಡಿ ಮಾಡೋಗೋದ? ಬೇಡ. ದರ್ಶನ ಮಾಡ್ಕೊಂಡು ತಿಂಡಿ ಮಾಡವ. ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಮಂತ್ರಾಲಯ ದರ್ಶನಕ್ಕೆ. ಟೈಮು 10:30 ಮಗ. ಟೈಮು 10:22. 1 ಗಂಟೆ ಆಗುತ್ತೆ. ಕಾರಲ್ಲಿ ನಿಲ್ಸಿದ್ಯೋ? ಇಲ್ಲೇ ಇದೆ ನೋಡಿ. ಇಲ್ಲ, ನಂದು ಒಳಗೆ ಮೇಲೆ ಸೀಟ್ ಮೇಲೆ ಇಟ್ಬಿಡು. ಸೀಟ್ ಒಳಗೆ ಎಷ್ಟು ಧೂಳು. ಹಾಂ, ಹುಂಡಿಗೆ ಹಾಕೋ ದುಡ್ಡನ್ನ ರೂಮಲ್ಲೇ ಬಿಟ್ಟು ಬಂದ್ಬಿಟ್ಟು ಮತ್ತೆ ತರಕ್ಕೆ ಹೋಗೋರ. ಅಲ್ಲೇ ಕೂತಿದ್ದಲ್ಲ ಅರ್ಧ ಗಂಟೆಯಿಂದ, ಅಲ್ಲೇ ತರ್ಬೇಕು ತಾನೆ. ಸಿಕ್ಕಾಪಟ್ಟೆ ಸೆಕೆ ಇದೆ. ತಿಂಡಿ ಮಾಡಿಲ್ಲ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ತಿಂಡಿ ಮಾಡೋ ಅಂತ ಅಂದ್ಕೊಂಡಿದ್ದೀವಿ. ಧೂಳು, ಎಷ್ಟು ಧೂಳು, ಸಿಕ್ಕಾಪಟ್ಟೆ ಧೂಳು. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ರಾಘವೇಂದ್ರ ಸ್ವಾಮಿ. ಇವಾಗ ದೇವಸ್ಥಾನ ಎಂಟ್ರಿ ಆಗಿದ್ವಿ. ರಾಘವೇಂದ್ರ ಎಲ್ಲಾದರೂ ಹಾಕು, ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ನಮ್ಮ ಬಾಯ್ಸ್ ಮುಂದೆ ಹೋಗಿ ಕಾಯ್ತಾ ಇದ್ದಾರೆ. ಅವ್ರೇನೋ ರೂಮಲ್ಲಿ ಬಿಟ್ಟು ಬಂದಿದ್ರು ಅಂತ ಆ ಕಡೆಯಿಂದ ಬಂದಿದ್ದಾರೆ. ನಾನು ಕಾರ್ತಿಕ್ ಈಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಮೀಟ್ ಆಗಬೇಕು. ನದಿ ಹತ್ರ ಕೈಕಾಲು ತೊಳ್ಕೊಂಡು ದರ್ಶನಕ್ಕೆ ಹೋಗೋವಂತ ಬರ್ತಾ ಇದ್ದೀವಿ. 11 ಗಂಟೆ ಆಯಿತು. ತಿಂಡಿ ಮಾಡಿಲ್ಲ ಅಂತ ಹುಡುಗರೆಲ್ಲ ಆಫ್ ಆಗಿದ್ದಾರೆ. ಭಾಸ್ಕರ್, ಏನ್ರಿ ಅದು? ನದಿ ನೀರೇ ಇಲ್ವಲ್ಲ? ಯಾವ ನದಿ ಇದು? ತುಂಗಭದ್ರ. ಅಲ್ಲಿ ನೋಡಿ ಹಂಪಿಲಿ ಕೃಷ್ಣಿ ಆಯ್ತು. ಕಾಲು ತೊಳಿಯೋಕೆ ಅಂತ ನದಿ ಹತ್ರ ಬಂದ್ವಿ. ನದಿ ನೀರು ಹೊಡಿಕೊಂಡೆ 1 ಕಿಲೋಮೀಟರ್ ಹೋಯ್ತು. ಏನೋ 19 ಕಿಲೋಮೀಟರ್ ಆಗಿರುತ್ತೆ ತುಂಗಭದ್ರಾ ನದಿ. ಸಖತ್ತು ಬಿಸಿಲು. ದರ್ಶನ ಹೆಂಗೆ ಮಾಡ್ತೀವೋ ಗೊತ್ತಿಲ್ಲ. ತಿಂಡಿ ಬೇರೆ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ.
ಲೋ ಕೊಲ್ಲೇನ ಸುಟ್ಟೈತೆ. ನದಿ ಹತ್ರ ಕಾಲು ತೊಳ್ಕೊಂಡು ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಓಪನ್ ಮಾಡಿ ಒಂಚೂರು ಕುಡಿಬೇಕು. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದೀವಿ. ರಶ್ಶು ನಾರ್ಮಲ್ ಆಗಿ ಇಷ್ಟು ಇರಲ್ವಂತೆ, ಇವತ್ತು ಯಾಕೋ ರಶ್ ಆಗಿದ್ದಾರೆ. ಫೋರ್ತ್ ಸ್ಯಾಟರ್ಡೆ ಇರಬೇಕು ಇವತ್ತು. ಫೋರ್ತ್ ಸ್ಯಾಟರ್ಡೆ. ಓಂ ರಾಘವೇಂದ್ರಾಯ ನಮಃ. ದೇವಸ್ಥಾನದ ಒಳಗಡೆಗೆ ಎಂಟ್ರಿ. ತುಂಬ ರಶ್ ಇದೆ, ಕ್ಯೂ ಅಲ್ಲಿ ನಿಂತಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ರಶ್ ಇತ್ತಾ? ಇರ್ಲಿಲ್ವಾ? ಒಳಗಡೆನೆ ದೇವಸ್ಥಾನನಾ? ಇವತ್ತೈತೆ. ನಾವು ಬಂದಾಗ ಬಿಡದಿಂದ ಬಂದಿದ್ದು ಜನ ಇದ್ದಿಲ್ಲ, ಜನ ಇದ್ದಾರೆ. ನಾಳೆ ಇನ್ನೂ ರಶ್ಶು. ಇಷ್ಟು ರಶ್ ಐತಲ್ಲ, ಸುತ್ತಬೇಕಾ? ಅಲ್ಲ ನಿಮ್ಮ ಭಕ್ತಿ ಅಲ್ಲ, ಇಲ್ಲಿ ಐತಲ್ಲ ಸುತ್ತದು. ಅಲ್ಲೂ ಐತೆ ಒಳಗೂ. ನಾವು ಹೆಂಗೋ ಡೈರೆಕ್ಟ್ ಲೈನಿಗೆ ಬಂದ್ಬಿಟ್ವಿ. ಅಲ್ಲಿ ಹೋಗ್ತಿದ್ದಾರೆ ದೇವ್ರ ದರ್ಶನ ಇಲ್ಲೇ. ಅವ್ರು 3 ಜನ ಕಿವಿಗೆ ಹೋದ್ರು, ನಮ್ಮನ್ನ ಹೆಂಗೋ ಬೇಗ ಒಳಗೆ ಬಿಟ್ಬಿಟ್ರು. ಸೊ ಡೈರೆಕ್ಟ್ ಲೈನಲ್ಲಿ ಬಂದ್ವಿ. ಅವರು ಅಲ್ಲಿಂದ ಸುತ್ತಿ ಹಾಕಿಕೊಂಡು ಹಂಗೆ ಬಂದು ಬರಬೇಕು. ನಾವು ಬೇಗ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತೀವಿ. ಹಿಂಗೆ ಬಂದಿದ್ದು ಒಳಗಡೆಗೆ. ನಾವು ಫುಲ್ ಭಕ್ತಿ ಇದೆ ಅವರಲ್ಲಿ. ಕಾಣಿಸ್ತಾ ಇದೆ ನಿಮಗೆ? ಒಂದು 2 ನಿಮಿಷ ಆಯಿತು ಅನ್ಸುತ್ತೆ, ದರ್ಶನನೇ ಆಗೋಯ್ತು. 2 ನಿಮಿಷಕ್ಕೆ ನಮ್ಮ ಫ್ರೆಂಡ್ಸ್ ಅಲ್ಲೇ ಇದ್ದಾರೆ. 2 ನಿಮಿಷಕ್ಕೆ ಅವರಲ್ಲಿ ಸಿಗಾಕೊಂಡ್ರು. ನಾವು ಸ್ಟ್ರೈಟ್ ಲೈನ್ಗೆ ಬಂದ್ವಿ. ಆಮೇಲೆ ದೇವಸ್ಥಾನ ಮುಂದೆಗೂ ಬಿಟ್ಬಿಟ್ರು ಸ್ಟ್ರೈಟಾಗಿ. 2 ನಿಮಿಷದಲ್ಲಿ ಆಗೈತೆ. ದರ್ಶನ ಮುಗಿಸಿ ಸುತ್ತಾಗ್ತಾ ಇದ್ದೀವಿ. ಅವ್ರು ಇನ್ನೂ ದರ್ಶನ ಮುಗಿಸ್ಕೊಂಡು ಬಂದವ್ರೆ ಅಂತೆ ಹೊರಗಡೆಗೆ. ಬಂದಿರ್ತಾರೆ. ದೇವಸ್ಥಾನದ ಸುತ್ತ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಂದು ಕೂತಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಏನೋ ಅಡ್ಬಿದ್ದು ನಮಸ್ಕಾರ ಮಾಡ್ತಾರಲ್ಲ, ಅದು ಮಾಡೋಕ್ಕೆ ಹೋಗೋರೆ. ನಾನು ಇಲ್ಲೇ ಕೂತಿದ್ದೀನಿ. ಫುಲ್ಲು ಸುಸ್ತಾಗಿದ್ದಾನೆ. ಏನು ಸೇವೆ ಮಾಡಿದ್ದು? ಸೇವೆ. ಸುತ್ತ ಅಡ್ಬಿದ್ದು ಇದ್ದು ಸೇವೆ ಮಾಡಿ ಬಂದಿದ್ದಾನೆ ಒಂದು ರೌಂಡು. ಭಾಸ್ಕರ್, ರಾಕೇಶ್ ಮತ್ತು ಪೃಥ್ವಿಯವ್ರಿಗೆ ಕಾಯ್ತಾ ಇದ್ದೀವಿ. ನಾನು ಇಲ್ಲೇ ಕೂತಿದ್ದೆ, ನಾನು ಹೋಗಿರಲಿಲ್ಲ. ಇವನು ಈಗ ಒಂದು ರೌಂಡ್ ಮಾಡಿ ಬಂದು ಕೂತಾರೆ. 3 ರೌಂಡ್ ಮಾಡ್ಬೋದು ಅನಿಸುತ್ತೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಬರೋ ಅಂತ ಹೋಗ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಊಟಕ್ಕೆ ಹೊರಡ್ಬಿಡೋದಾ ಡೈರೆಕ್ಟು? ವಾಯ್ಸು ಊಟ ಅಲ್ಲಿ ಯಾವ್ದು? ರಾಘವೇಂದ್ರ ದರ್ಶನ ಮಾಡ್ಕೊಳ್ಳಿಲ್ಲ. ತಿಂಡಿ ಮಾಡಿಲ್ಲ, ಸೀದಾ ಊಟ ಮಾಡುವ ಅಂತ ಹೋಗ್ತಾ ಇದ್ವಿ. ಊಟ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. 11 ಗಂಟೆಯಿಂದ 2 ಗಂಟೆವರೆಗೂ ಊಟ. ವೇರ್ ಆನ್ ಟೈಮ್. ಭಾಸ್ಕರಲ್ಲಿ ಒಳ್ಳೆ ಭೋಜನ ಮಾಡಿ ಕೂತಿದ್ದೀವಿ. ಹೊರಡುವ ಸಮಯ. ಹೊರಡದಾ? ಬನ್ರಪ್ಪ, ಬನ್ರ ಮಕ್ಕಳ, ನಡೀರಪ್ಪ. ಸುಸ್ತಾಗಿದ್ದೀವಿ. ಇಲ್ಲ, ಒಂದು ಮ್ಯಾಂಡೇಟ್ರಿ ಫೋಟೋ ತೆಗೆಸ್ಕೊಳ್ಳೋದು ನಿಂತ್ಕೊಂಡು. ಹಾಂ, ಎಲ್ಲಿ ರಾಕಿ? ರಾಕಿ 4 ಜನ ನಿಂತ್ಕೊತೀವಿ ಒಂದು ಫೋಟೋದಾಗೆ. ಹೆಂಗೆ ಏನು ಕಾರ್ ಮುಟ್ಟೋಗದ ಹೆಂಗೆ? ಮುಟ್ಟೋಗದ ಹೆಂಗೆ? ಕಾರ್ ದೇವಸ್ಥಾನಕ್ಕೆ ಬಂದು ಜಗಳ ಆಡ್ತೀನಿ. ಒಳಗೆ ಹಿಂಗೆ ಹೋಗೋದು. ಅಲ್ಲಿ ಚಾಪೆ ಬಿಟ್ಬಿಟ್ಟು ಇಲ್ಲಿ ಹೋಗಿ, ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲಿ ಹೋಗಿ.
ಅಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಇಲ್ಲೋಗಿ. ಡೇ ದೇವಸ್ಥಾನಕ್ಕೆ ಬಂದು ಜಗಳಾಡ್ತಿದ್ರಲ್ಲ? ಇಲ್ಲ, ಇಲ್ಲಿ ಜಗಳಾಡ್ತಲ್ವಾ? ಪ್ರಸಾದ ತಾಳಕ್ಕೆ ಹೋಯ್ತಾ ಇದೀವಿ ಈಗ. ದರ್ಶನ ಎಲ್ಲ ಮುಗೀತು ಫೈನಲಿ. ಏನಂತಾನೆ? ಸೋಡಾ ಕುಡಿಬೇಕಂತ. ಸೋಡಾ ಏನ್ ತಗದಂತ ತಗೊಳದಾರ ತಗೋ. ಇಲ್ಲ ನಡಿ, ಟೈಮ್ ಆಯ್ತದೆ. ಚಿಕ್ಕ ಮಕ್ಳಂಗ್ ನೋಡ್ಕೊಂಡು ನಿಂತ್ಕೊಬೇಡ. ಇಲ್ಲಿ ಇಬ್ರು ಗಂಡ ಹೇಳ್ತಿದಾರೆ, ಜಗಳ ಆಡ್ತಿದಾರೆ. ಏನ್ ಜಗಳ ಆಡ್ತಾ ಇದ್ರಿ ಮಗ? ಏನ್ ಜಗಳ ಆಡ್ತಿದ್ರಿ? ಗಂಡ ಅಂತಿದ್ರೆ ಇಬ್ರು ಹತ್ರಕ್ಕೆ ಹೋಗಿ ಜಗಳ ಆಡ್ತಾ ಇದ್ರಲ್ಲ. ಏನ್ ಜಗಳ ಆಡ್ತಿದ್ದೆ ಮಗ? ಏನಂತ ಹೇಳ್ತಿದ್ದೆ? ಅವನೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ನಿಜ ಹೇಳ. ಪ್ರೀತಿಯಿಂದ ಮಾತಾಡ್ತಾ ನೀನ್ ಮಾತಾಡಿಸ್ತಲ್ವಂತ ಇವನ್ನ? ನಾನು ಪ್ರೀತಿಯಿಂದ ಮಾತಾಡ್ತಿಲ್ವಂತೆ. ಒಂದೇ ಒಂದು ಪದ ಪ್ರೀತಿಯಿಂದ ಮಾತಾಡ್ತಿದ್ದಂತೆ. ಭಾಸ್ಕರ್ ಅವರು ಅವ್ರ ಅಕ್ಕನ ಪಾಪುಗೆ ಆಟ ಸಾಮಾನು ಮುರ್ದೆ ಆಗ್ದಲ್ಲ. ಮುಟ್ಟಿದ ತಕ್ಷಣ ಹಿಡ್ಕತ್ತಾರೆ ಇವರು. ಹೇಳ್ತೀನಿ ಇಲ್ಲ, ಅಂಗಡಿಯವ್ರಿಗೆ ಹೇಳ್ತೀನಿ ಇಡ ಹಂಗೆ ಸುಮ್ಮನೆ. ಭಾಸ್ಕರ ಅವರ ಅಕ್ಕನ ಪಾಪುಗೆ ಆಟ ಸಾಮಾನು ತಗೋತೀನಿ ಅಂತ. ಓಹೋ, ಫುಲ್ ಗೋಡೌನ್. ಇಲ್ಲ ಭಾಸ್ಕರ, 5 ನಿಮಿಷ ಟೈಮ್ ನಿಂಗೆ. ಡಿ ಗ್ರೂಪ್ ಏನು ಕೊಡ್ತೀವಿ ನಾವು? ಏನನ್ನೊಂದು ಕೊಡ್ಸೋಣ. ಇಲ್ಲಿ ಪಾತ್ರ ಸೆಟ್ ಕೊಡ್ತೀವಿ. ಇಲ್ಲ ಪಾತ್ರೆ ಸೆಟ್ ಬೇಕನ? ಪಾತ್ರೆ ಸೆಟ್ ಬೇಕಾ? ಯಾವುದು? ಇಲ್ಲ ಇನ್ನೇನು ಮದುವೆ ಆಯ್ತಲ್ಲ, ಕೊಟ್ಟು ತಗೊಳತೆಗೆ. ಇಲ್ಲ ಒಂದು ಆಟ ಕೊಡಿಸ್ತೀನಿ, ಬೆಂಗ್ಳೂರಿಗೆ ಹೋಯ್ತಿ ಅದಕ್ಕೆ. ಹಾಂ, ಒಂದು ಆಟ ಕೊಡಿಸ್ತೀನಿ ಬೆಂಗ್ಳೂರಿಗೆ. ಆಯ್ತು ಆಯ್ತು ಬಿಡಿ, ಥ್ಯಾಂಕ್ ಯು. ಇಲ್ಲ ಬಸ್ ನೋಡ ಹೆಂಗೆ ಆಡ್ತಾನೆ. ಇಲ್ಲ ಬಸ್ ನೋಡಲ್ಲಿ. ಎಷ್ಟಿದು? 70 ರೂಪಾಯಿ ಅಣ್ಣ. 70. ಎಷ್ಟು ಧೂಳು ಅಂದರೆ ಬೆಳಗ್ಗೆ ನಿಲ್ಸೋಗಿದ್ದು ಕಾರು. ಒಂಚೂರು ತೊಳೆಯತ್ತಾಗಿ ಓಪನ್ ಮಾಡ್ರಪ್ಪ. ಫೈನಲಿ ದರ್ಶನ ಮುಗಿಸಿ ಎಲ್ಲಿಗೆ ಪಯಣ ಈಗ? ಬೆಂಗಳೂರು ಕಡೆಗೆ ಪಯಣ ಬೆಳೆಸ್ತಾ ಇದೀವಿ. ಹೆಂಗಾಯ್ತು ದರ್ಶನ? ಓ ಆಲೆ ಮನೆ ಕಂಡ್ರ ಬಾಸು. ಹೆಂಗಾಯ್ತು ದರ್ಶನ? ನೋಡಿ ಏನಾರು ಮಾಡಿ ಕಟ್ಕೊಡ್ತಾನೆ. ನಿನ್ ಪಡಿ ಆಗಲ್ಲ ಅಂದ್ರು ಕೇಳಕ್ಕಲ್ಲ. ಅವ್ನು ರೆಡಿ ಇರ್ತಾನೆ ಎಲ್ಲದಕ್ಕೂ. ಅಲ್ಲ ಆಯ್ತಲ್ಲ ಕಣ, ಆಗಲ್ಲ ಅಂತ ಬಿಡು. ಆಮೇಲೆ ಅಂತ ಗೊತ್ತಾ? ಟ್ರಿಪ್ ಆರ್ಗನೈಸ್ ಮಾಡಿದ್ದು ಯಾರು? ಭಾಸ್ಕರ್. ಅವ್ನು ಕೇಳಿ ಹೋಗ್ತಾರೆ. ಡೀಸೆಲ್ ಹಾಕ್ಸೋ ಅಂದ್ರೆ ಟ್ರಿಪ್ ಆರ್ಗನೈಸರ್ ಭಾಸ್ಕರ್. ಒಂದು ಹಾಕ್ಬಿಡ್ರಿ ಈ ಕಡೆಗೆ, ಇನ್ನೊಂದು ಫುಲ್ ಟೈಮ್ ಮಾಡಿಸ್ಬೇಕು. ಇದನ್ನ ಕಡೆ ಸ್ವಲ್ಪ ತಳ್ಬಿಟ್ಟು ಅಲ್ಲೇ ಇರುತ್ತಕ್ಕೆ ಹಾಕು. ಅವನು ನೀನ್ ಹೇಳ ಮಾತು ಕೇಳ್ದ. ಬಂದಿದೆ ಪಾನಿ ಹಾಕು ಬೇಗ. ಅಲ್ಲಿ ನಿನ್ನೆ ಏನೋ ರಾತ್ರಿ ಹೇಳ್ದಲ್ಲ, ಏನೋ ಸೋಜಾ ಮಾಡು. ಸೋಜಾ ಮಾಡು. ಅರ್ಧ ಕನ್ನಡ ಅಥವಾ ಅರ್ಧ ಹಿಂದಿ, ಅರ್ಧ ಕನ್ನಡದಲ್ಲಿ ಮಾತಾಡೋದು ಕಾರ್ತಿಕ್ ಅವರು. ಓ ಇನ್ನೊಂದು ಇಲ್ಲ ಭಾಸ್ಕರ್, ಇನ್ನು ಎಷ್ಟು ಅವ್ರು ಮಾತಾಡ್ತಾನೆ ಹೇಳೋದಿಗೆ ಡಿ ಈಗ ಫೋನಲ್ಲಿ ಒಂದು ಹಾಫ್ ಅನ್ ಅವರ್ ಕಟ್ಟೆ ಮಾಡ್ದಲ್ಲ. ನಂದು ಡಿದಂತೂ 2 ನಿಮಿಷ ದರ್ಶನ. ನಾನಂತೂ ಅದು ಹೆಂಗೆ ನಿಂತ್ಕೊತೆ ಹೋಗಿ ಫುಲ್ ಕ್ಯೂ ಅಲ್ಲಿ ಹೆಂಗೆ ನಿಂತ್ಕೊಳ್ಳೋದು ಅಂತ ಅನ್ಕೋತಾ ಇದೆ. ದೇವರೇ ಕೇಳಿಸ್ಕೊಬಿಟ್ಟವ್ರೆ. 2 ನಿಮಿಷ ದರ್ಶನ. ಫುಲ್ಲು ಲಾಂಗ್ ಕ್ಯೂನು ಬಿಟ್ಟರು, ಒಳಗಡೆ ದೇವ್ರ ಮುಂದೆಗೂ ಬಿಟ್ರು. ಫುಲ್ ಆರಾಮಾಗಿ. ನಮ್ಗೆ ಭಾಸ್ಕರ್ ಅವ್ರಿಗೆ ಎಲ್ಲರಿಗೂ 20 ನಿಮಿಷ ದರ್ಶನ. 20 ನಿಮಿಷ ಅಲ್ಲ, ಇನ್ನೂ ಜಾಸ್ತಿ ಆಗೈತೆ. ನಾವು ಹೊರಗಡೆ ಕೂತು ನಾವೆಲ್ಲ ಅಕ್ಷತೆ ಎಲ್ಲ ಇಸ್ಕೊಂಡು ಆದ್ಮೇಲೆ ಬಂದಿತ್ತಾನೆ ಇವರು. ಆಮೇಲೆ ಇವರಿಗೆ 30 ನಿಮಿಷ ಅಂದರೆ ಭಾಳ ಖುಷಿ ಆಗುತ್ತೆ. 40 ನಿಮಿಷ ದರ್ಶನ. 40 ನಿಮಿಷ, 1 ಗಂಟೆ ಅನ್ಕೊಳ್ಳಿ.
ನಮ್ಗಂತೂ 2 ಮಿನಿಟ್ಸು ಆಗಿಲ್ಲ. ಫುಲ್ ಭಾಸ್ಕರ್ ಸ್ವಲ್ಪ ತಲಾಟೆ ಹಂಗೆ ಮೇಲ್ ಮಾಡ್ಕೊಂಡು ಒಳ್ಳೆ ಊಟ ಮಾಡಿದ್ವಿ. ಕಾಡನ್ನು ತೋರಿಸು ಹೇಳ್ತೀನಿ. ಒಳ್ಳೆ ಊಟ ಮಾಡಿದ್ವಿ. ಊಟ ಮಾಡಿ ಈಗ ಹೊರಟಿದ್ದೀವಿ. ಇಲ್ಲಿಂದ 350 ಕಿಲೋಮೀಟರ್ ಬೆಂಗಳೂರು, 350 ಕಿಲೋಮೀಟರ್ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ನಾವು ನನ್ನ ಕಾರ್ ಎತ್ಕೊಂಡು ಅಲ್ಲಿಂದ ಚನ್ನಪಟ್ಟಣಕ್ಕೆ ಹೋಗಿ ಇನ್ನೂ ಜರ್ನಿ ಭಾಳ ಇದೆ. ಮುಂದೆ ಒಂದು ಸೋಡಕ್ಕೆ ನಿಲ್ಸಪ್ಪ, ಸೋಡಕ್ಕೆ ಒಂದು ಸ್ಟಾಪ್ ಹಾಕು. ಮುಂದೆ ನೋಡೋ ಫಸ್ಟ್ ಎಕ್ಸ್ಪೆಕ್ಟಿದ್ದೀನಿ ನಂತೆ, ಸೆಕೆಂಡ್ ಇವ್ರು ಹಾಕಿದ್ದೆ 3 ಬಾಸ್ನಂತೆ. ಈಗ ಸದ್ಯಕ್ಕೆ 4 ದಿನ ಅವನು 5 ದಿನ. ನೀನು 5 ಐದನೇನೋ ತಾಳು 5 ಅವ್ನು ಲೆಕ್ಕಕ್ಕೆ ಇಲ್ಲ. ಎಕ್ಸ್ಪೆನ್ಸಿವ್ ಮಾಡಲ್ಲ ನಾವು. ಅದೇ ಬರೀ ಅನಂತಪುರದಲ್ಲಿ ಒಂದು ಬಿರಿಯಾನಿ ಕೇಳ್ತಾನೆ ಅಷ್ಟೇ. ಕೇಳಿದ್ರೆ ಹಾಗೆ ಹೇಳಿದ್ದು ನೀವು ನನ್ನನ್ನು ಇಟ್ಕೊಂಡಿದ್ದೀರಾ. ನೀನ್ ತಾನೇ ಈಗ ಅನಂತಪುರ ಬಿರಿಯಾನಿ ಬಿಟ್ಟು ಹೋಯ್ತೀವಿ ಅಂತಂದ್ರೆ ನೋಡ್ಕೊಂಡು ಇಲ್ಲ, ನನಗೆ ಬಿಟ್ಟು ಹೋಗಿ ಏನು ತೊಂದ್ರೆ ಇಲ್ಲ. ಸೀರಿಯಸ್ಲಿ ತೊಂದ್ರೆ ಇಲ್ಲ. ಮನಿಕತ್ತೀನಿ. ಸೊ ನಿಜ ಮನಿಕತ್ತೀನಿ. ಅನಂತಪುರದವರೆಗೂ ಬರೋವರೆಗೂ ಮಾತಾಡೋಲ್ಲ. ನಾ ಮಾತಾಡ್ತೀನಿ. ಅದಕ್ಕೇನು ನಿಂತೆ ಬೆಟ್ಟಿ ಕಟ್ಕೋಬೇಕು. ಅದಕ್ಕೆ ದುಡ್ಡು ಖರ್ಚು ಮಾಡ್ಕೊಂಬಂದು ಮಾತಾಡೋದಂಗೆ ಬೆಟ್ಟಿಂಗ್ ಕಟ್ಟಿ ಹೇಳ್ತಿದ್ದಲ್ಲ ನಾನು. ಕಟ್ಟು ಆಯ್ತು. 2,000 ಕೊಟ್ಟು ಅನಂತಪುರ ತಗ ಮಾತಾಡಿದ್ರೆ 2,000 ಕೊಟ್ಟು ಕೊಡು. 2,000 ಕೊಡು. ಪೀಸ್ ಏನ್ ಬೇಕು? ಊರೈಕೆಯಲ್ಲಿ ಅಷ್ಟು ಪೀಸ್ ಬೇಕು ಅಂದ್ರೆ 2,000 ರೂಪಾಯಿ ಬೇರೆ ತರನು ತರ್ಬೇಕು. 2,000 ರೂಪಾಯಿ ಅಷ್ಟು ವ್ಯಾಲಿಡ್ ಇಲ್ಲ. ನೀನು 100 ರೂಪಾಯಿ ಕಟ್ಬೋದು. ಏನೇನೋ ಮಾತಾಡ್ತಾನೆ. ಯಾವ ಆಟ ಆಡ್ತಾ ಇದಿಲ್ಲ ದೇವ. ಸಿಂಗಲ್ ಆಡಿ ಕರ್ಕೊಂಡ್ ಬಂದಿದ್ಯಲ್ಲ, ಸಿಂಗಲ್ ರೋಡಿಗೆ ಹೈವೇ ಅನ್ಕೊಂಡು. ನೀನೇ ರಾತ್ರಿ ಇಲ್ಲೇ ಬಂದಿದ್ದ. ಅದು ಹಂಗ ಅಡ್ಡ ಇರೋದು. ಇದು ಹಿಂಗ್ ಬಂದ್ರೆ ಇದೇ ರೋಡು. ಎಲ್ಲವೂ ಈ ಕಡೆ ಸಿಂಗಲ್ ರೋಡೇ. ಅದು ಹೈವೇ ತಗೊಂಡೋಗುತ್ತೆ ಲೆಫ್ಟಿಗೆ. ಅಲ್ಲಿಂದ ಅಡ್ಡಾಸಿ ಪಟಾಸಿ ಅಲ್ಲೆಲ್ಲ ಸ್ಟ್ರೈಟ್ ಆಗಿ ಕಾಣ್ತಿದ್ದೇನೆ. ಕೊಡ್ರಿ ಯಾಕೋ ಹೊಡೆಯಪ್ಪದಲ್ಲಿ ಗಾಡಿ ಉದಯಂಕಲ್ಲಿ ಅಲ್ಲಿ ನಮ್ಮೂರ ಒಂದಿ ಮೈಸೂರು ಕರ್ಕ ಹೋಗಿದ್ದಾರಕ್ಕೆ ನೋಡ್ಬೇಕಾಯ್ತವ. ನಾಗಮಂಗ್ಳೂರು ಏನಾಯ್ತ ರೋಡು ಅಂತೂ ಗಾಡಿ ಹೊಡೆಯಕ್ಕೆ ಬಿಡ್ಲಿಲ್ಲ. 2 ನಿಮಿಷಕ್ಕೊಂದ್ಸತಿ ರೋಡ್ ಹಂಗೈತೆ. ಅವರಿಗೆ ರಾಕೇಶ್ ಅಲ್ಲೇ ಬಿಟ್ಟು ಬರೋವಂತಿದ್ದೆ. ಅಲ್ಲೇ ಬಿಟ್ಟು ಬರೋವಂತಿದ್ದೆ ರಾಕಿನ. ರಾಕಿ ಅವರು ಬಂದಿರೋ ಕಾರಣ ಇನ್ನೊಬ್ಬ ಕ್ರಿಸ್ತ ಇಲ್ಲ ಅಂತ ಬಿಟ್ಟು ಬರೀವಾ. ಇಲ್ದವ್ರು ನಾ ಬಿಟ್ಟು ಬರ್ತಿದ್ದೆ. ದೊಡ್ಡ ಮಾತಾಗುತ್ತೆ. ಭಾಸ್ಕರ್ ಅವರಿಗೆ ಧನ್ಯವಾದಗಳು. ಟ್ರಿಪ್ ಆರ್ಗನೈಸ್ ಮಾಡಿದಂತ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಮಂಕಂಡಿದ್ದೆ ಹೋಯ್ತಾನಿದ್ದೆ ಬರ್ತಾನೆ ಮನೆ ಯಾಕೆ ಎತ್ತಿದ್ರಲ್ರಿ ಮಕ್ಕಳೇ ಇನ್ನೊಂದು ಅರ್ಧ ಗಂಟೆ ವರ್ಲ್ಡ್ ಕಪ್ ಇದು ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಚಾಂಪಿಯನ್ಸ್ ಟ್ರೋಫಿ ಇನ್ನೇನಾದ್ರೊಳಗೆ ಹೋದ್ರೆ ಮತ್ತೆ ಇನ್ನ ಬೆಂಗಳೂರಿಗೆ ಹೋದ್ಮೇಲೆ ಈಚೆ ಬರೋದು. ಭಾಸ್ಕರ್ ಮೊಬೈಲ್ ನೆಟ್ ಖಾಲಿ ಆಗಿದೆ. ಬೆಳಗಿಂದ ಇನ್ಸ್ಟಾಗ್ರಾಮ್ ನೋಡಿ. ಫುಲ್ಲು ನಿದ್ದೆ ಮಾಡ್ತಾ ಇದ್ವಿ. ಜ್ಯೂಸಿಗೆ ಒಂದು ಸ್ಟಾಪ್ ಹಾಕಿದ್ವಿ. ಇವ್ನು ನೋಡಿ, ನಿನ್ನೆ ರಾತ್ರಿಯಿಂದ ನಿದ್ದೆ ಮಾಡೋದು ಬಿಟ್ಟು ಇನ್ನೇನು ಮಾಡಿಲ್ಲ. ಇವರು ನಮ್ಮ ಚಾಲಕರು ಜ್ಯೂಸ್ ಕೊಡಬೇಕು ಅಂತೇಳಿ ಕಾಫಿ ಸ್ಟಾಪಲ್ಲೋ ಕಾಫಿ ಶಾಪಿಗೆ ಕರ್ಕೊಂಡಿಲ್ಲ. ಜ್ಯೂಸ್ ಎಲ್ಲ ಆಯ್ತು. ಫ್ರೆಶ್ ಜ್ಯೂಸ್ ಕೇಳಿದ್ದು ನಿನ್ನ 7up ಹೋಗೋಲ್ಲ. ನೀನು ಜ್ಯೂಸ್ ಕುಡಿ, ನಾವು ಕಾಫಿ ಕುಡಿತೀವಿ. ಲವ್ ಫ್ರೆಶ್ ಜ್ಯೂಸ್ ಅಲ್ಲ ಬಸ್ಸು. ಬಡವೇದರೆ ತಗೋತಾನೆ. ಏನೇನು ಹೇಳ್ಕೊಡ್ತಿದ್ಯೋ ಯೂಟ್ಯೂಬ್ ಜನಕ್ಕೆ, ಏನೇನು ಹೇಳ್ಕೊಡ್ತೀಯೋ. ಥೂ ಇಟ್ಕೊಳ್ಳಿ. ಏನು ಇದು ಬಾಬಾ ಎತ್ತ ಆಲ್ಕೋಹಾಲ್ ಫ್ರೀ ಬೇರ್ಕೊಣ. ಗ್ರೀನ್ ಆಲ್ಕೋಹಾಲ್ ಫ್ರೀ. 12 ಆದ್ರೆ 100 ನಮಗೆ ಬೇಡ ಆಯ್ತು. 100 ರೂಪಾಯಿ ಫುಲ್ ಕಾಸ್ಟ್ಲಿ. ಕಾಫಿ ಕುಡಿಯೋ ಬರೋಣ. ಕಾಫಿ ಕುಡಿಯವ. ನಾವು ಕೊನೆಗೆ ಒಂದು ಮಿನಿಟ್ ಮೇಡ್ ಡಿಸೈಡ್ ಮಾಡಿ ಕುಡಿತಾ ಇದೀವಿ. ಅಲ್ಲಲ್ಲಿ ಕಚ್ಕ ತಿಂತ ಇದ್ದಾರೆ ಐಸ್ ಕ್ರೀಮ್ನ.
ಕೊಟ್ಟಿರೋದು ನೋಡಿ ಹೆಂಗೆ ಲೋ ಅದು ಕೊಟ್ಟಿರೋದಲ್ಲ ಲೋ, ಅದೇ ಬೆಸ್ಟ್ ಪಾರ್ಟ್. ಅದನ್ನೇ ಕಿರೋದಿಂದ ಸುಮ್ಮನವನೇ. ಗೋಸ್ಕರ ಐಸ್ ಕ್ರೀಮ್ ಹೆಂಗಿದೆ? ನೆಕ್ಕದ ಅಭ್ಯಾಸ ಆಗ್ಬಿಟ್ಟು ನಿನ್ನ ಹ್ಯಾಂಡ್ಸಮ್ ಗಾಯ್. ಕಾಸೆ ಬಲ್ಲಿಲಿ ಟೋಲ್ತಾ ನಿಂತ್ಕೊಂಡು ಹ್ಯಾಂಡ್ಸಮ್ ಗಾಯ್ ಜ್ಯೂಸ್ ಕುಡಿತಿದ್ದಾರೆ. ಹ್ಯಾಂಡ್ಸಮ್ ಗಾಯ್ ಸೆಕೆಂಡ್ ಇದು ತಿಂತಿದ್ದಾರೆ. ಇನ್ನೊಂದು ಒಂದೂವರೆ ವರ್ಷ ಆಗ್ಬೋದು ಐಸ್ ಕ್ರೀಮ್ ತಿನ್ನೋ ಹೊತ್ತಿಗೆ. ಇವ್ರು ನಗ ಬಂದು ಹೋಯ್ರಿ. ಟ್ರಿಪ್ಪಿಗೆ ಏನು ಅನಿಸಿದೆ? ಏನು ಮುಗಿಸೋ ಟ್ರಿಪ್ಪು ಮುಗಿಯೋ ಟೈಮ್ ಬಂದಿದೆ. ಅನಿಸಿಕೆ ಸೂಪರ್ ಟ್ರಿಪ್ಪು, ಚೆನ್ನಾಗಿದೆ. ಒಳ್ಳೆ ದರ್ಶನ ಆಯಿತು. ದರ್ಶನ ಟ್ರೈನಿಂದ ಎಲ್ಲ ಕಾರಲ್ಲಿ ಬನ್ನಿ, ಇನ್ನೂ ಚೆನ್ನಾಗಿದೆ. ಇವರು ಹೋಗ್ಬೇಕಾರೆ ಒಂದು 4 ಅವರ್, ಬರ್ಬೇಕಾದ್ರೆ 4 ಅವರ್ ಮಲಗಿದ್ರು. ಈಗ ಕೂತ್ಕೊ ಐಸ್ ಕ್ರೀಮ್ ತಿಂತವ್ರೆ. ಅವ್ರ ಮನೇಲೂ ಇಷ್ಟು ನಿದ್ದೆ ಮಾಡ್ತಾರೆ. ಮನೇಲೂ ಇಷ್ಟು ನಿದ್ದೆ ಮಾಡಿದ್ರು. ಟ್ರಿಪ್ಪಲ್ಲಿ ಅಷ್ಟು ನಿದ್ದೆ ಮಾಡೋರು. ಕಾರಲ್ಲಿ ಕೂತ್ಕೊಂಡು ಇವರು. ನೀನು ಇನ್ನೇನು ಮಾಮೂಲಿ ಅಷ್ಟೇ ಮಾಡಿದ್ದೆ. ಆಲ್ಮೋಸ್ಟ್ ಒಂದು ಅವರ್ ಕಮ್ಮಿ. ಅವ್ರಿಗಿಂತ 1 ಅವರ್ ಕಮ್ಮಿ ಮಾಡೋದು ಅಷ್ಟೇ. ನಾನು ಸುಳ್ಳು ಹೇಳಿದ್ರೆ ಟೀ ಏನಂತ ಅವ್ರಿಗಿಂತ 1 ಅವರ್ ಕಮ್ಮಿ ಮಾಡೋಣ ಅಷ್ಟೇ. ಅವನು ನಿದ್ದೆ ಮಾಡೋದು ಬಿಟ್ರೆ ಏನು ಮಾಡಿಲ್ಲ. ಅವನು ಕಾರ್ ಓಡಿಸ್ತಾನೆ, ಜಾಸ್ತಿ ಸ್ಪೀಡಾಗಿ ಓಡಿಸ್ತಾನೆ ಅಂದರೆ ಕೊಡಲ್ಲ ಅವನು. ನೋಡಿ ತುಂಬ ಸ್ಪೀಡು, ಭಾಳ ಏನು ಯಾವ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಯಾರು ಇವರು ಭಾಸ್ಕರ್. ಹಾಂ ಬಸ್ ಈಗೆಲ್ಲಗೆ ಅನ್ಕೋಬೇಕು ಮಗ. ಇದು ಹೇಳ್ದಲ್ಲೋ, ಇದು ಹೇಳ್ದೆ ಇದ್ರೆ ಅನ್ಕೊಳ್ಳೋರು. ಹೇಳ್ಬಿಟ್ಟು ಮಾಡ್ಬಿಟ್ಟಲ್ಲ. ಹೇಳು ಇಲ್ಲ ತಿನ್ನೋ, ಆಗ್ಲಿಂದ ತಿಂತಾನೆ ಇದೆಯಲ್ಲೋ. ಹಾಕಿ ಇದನ್ನು ಕೊಡ್ಸಕ್ಕೋ. ಅದಕ್ಕೆ ರಾಕಿದ್ ಕೇಳಿ ಏನು ನೋವಿದೆ, ಆಕ್ರೋಶ ಇದೆ ಅಂತಾರೆ. ಹಾಕಿ ನಿಮ್ಗೆ ಏನು ನೋವಿದ್ರೆ ಏನಿಲ್ಲ. ಅವನು ಫ್ರೆಶ್ ಜ್ಯೂಸ್ ಕೊಡಿಸು ಅಂದರೆ ಯಾವುದೋ ಮಿನಿಟ್ ಬೇಡ ಕೊಡಿಸ್ಬಿಟ್ಟು ಕರ್ಕೊಯ್ತವನೆ. ಸೊ ನೀನು ರಜನಿಕಾಂತ್ ಮಾಡಲೇ ಇಲ್ವಲ್ಲ ಬಸ್ಸು? ಇಲ್ಲೇ ಐತೆ ಸನ್ಸೆಟ್ ಹಿಲ್ಸಾ. ಇನ್ನು ಕರ್ನಾಟಕ 60-70 ಕಿಲೋಮೀಟ್ರ್. ಟ್ರಿಪ್ಪಿನ ಕೊನೆಯ ನಿಲ್ದಾಣ. ಟೀ ಕುಡಿಲಿಕ್ಕೆ ನಿಲ್ಸಿದ್ದೀವಿ. 6:30 ಟೈಮ್. ನಾವು ಲಾಸ್ಟ್ ಸ್ಟಾಪ್ ಬಿಟ್ರಿ. ಲಾಸ್ಟ್ ಸ್ಟಾಪ್. ಸ್ವಲ್ಪ ಲೈಟ್ ದೋಸೆ ತಿನ್ನೋದು. ಊಟ ಮಾಡಿದ್ರ ನೀವು ಅಲ್ಲಿ? ಇಲ್ಲ, ಮತ್ತೆ ತಿನ್ನಿ ಅನ್ನೋದು. ಟೀ ಕುಡಿತೀವಿ. ಪಕೋಡದಲ್ಲ ಅಲ್ಲ, ಪಕೋಡ ಸ್ಪೀಟ್ ಎಲ್ಲರಿಗೂ ಅಥವಾ ಬರೀ ನಿಮಗೆ ಮನೆಗೆ ಮಾತ್ರ? ಎಲ್ಲರಿಗೂ ಕಣಪ್ಪ ಪಕೋಡ. ನಮಗೆ ಏನಂತೀರಿ? ಅದೇ ಪಕೋಡ ಸ್ಪಿಟ್ ಹಾಕಲಿ. ಡೀಸೆಲ್ದು ಏನೈತೆ 3 ಜನ ಪಕೋಡ ತಗೊಳಕ್ಕೆ ಸ್ಪಿಟ್ ಹಾಕಿ. ಪಕೋಡ ತಗೊಳ್ಳ ಬಸ್ ಸ್ಪ್ಲಿಟ್ ಹಾಕಿ ಅಂತೆ. ನಾ ಸ್ಪೀಡ್ ಪಕೋಡ ಸ್ಪಿಟ್ ಹಾಕಿ, ಡೀಸೆಲ್ ಸ್ಪಿಟ್ ಹಾಕಿ ಅಷ್ಟೇ. ಇಬ್ಬಿಬ್ರು ನಾವು ಆಯ್ಕದೇವ ಬಿಡ್ತೀವ. ಅಲ್ಲ ಕಣ್ರಿ, ನಮಗೆ ತಗೊಟ್ಟು ಹಾಕೊಳ್ಳಿ ಅಂತ. ತಗೊಂಡು ಹಾಕಲ್ರಿ. ನಮ್ಮನ್ನ ಕುರ್ಸಿಂಗ್ ಕರ್ಕೊಂಡು ಹೋಗಿ ನೀವು ಹಾಕಿ ಸ್ಪೀಡ್. ಏನು ಹಿಂಗೆ ಹೇಳ್ತಾವನೆ? ಸರಿ ಆಯ್ತು ಬಿಡಿ. ಫೈನಲ್ ಆಗಿ ಒಂದ್ಸತಿ ಡೀಸೆಲ್ ಹಾಕ್ಸಿ ಆಗಲ್ಲ. ಟ್ರಿಪ್ ಎಂಡ್ ಮಾಡ್ತಾ ಇದೀವಿ. ಬಿಚ್ಚಾಲೆಗೆ ಹೋಗೋಣ ಅನ್ಕೊಂಡು ಎಲ್ಲೂ ಹೋಗಕ್ಕಾಗಿಲ್ಲ, ಸಮಯದ ಅಭಾವ. ಈಗ ಟ್ರಿಪ್ ಎಂಡ್ ಮಾಡ್ತಾ ಇದ್ವಿ. ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ವ್ಲಾಗ್ಸ್ ಮಾಡ್ತಿರ್ತೀವಿ, ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಶುಭರಾತ್ರಿ. ಶುಭರಾತ್ರಿ ಹೇಳ್ಬಿಟ್ರಪ್ಪ. ನೋಡಿ, ಶುಭರಾತ್ರಿ ಹೇಳೋ. ಶುಭರಾತ್ರಿ. ಎಂಟರ್ಟೈನ್ ಮಾಡ್ತೀವಿ.